ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 12 ಫೆಬ್ರವರಿ 2026. ಮುರಳಿ महावाक्यಗಳು मीठे बच्चे. यह क़यामत का समय है. रावण ने सबको कब्र दाखिल कर दिया है. बाबा आए हैं अमृत वर्षा कर साथ ले जाने. ಮಧುರ ಮಕ್ಕಳೇ, ಇದು ಕಯಾಮತ್ ವಿನಾಶದ ಅಥವಾ ಯುದ್ಧದ ಸಮಯ ಆಗಿದೆ. ರಾವಣ ಎಲ್ಲರನ್ನ ಸ್ಮಶಾನವಾಸಿಯನ್ನಾಗಿ ಮಾಡಿದ್ದಾರೆ. ಬಾಬಾ ಅಮೃತದ ಮಳೆ ಸುರಿಸಿ ಜೊತೆಯಲ್ಲಿ ಕರೆದೊಯ್ಯೋದಕ್ಕಾಗಿ ಬಂದಿದ್ದಾರೆ. ಈ ಮಹಾವಾಕ್ಯದ ಬಹಳ ಸೂಕ್ಷ್ಮ ಅರ್ಥ ಆಗಿದೆ. ಕಯಾಮತದ ಸಮಯ, ಅಂತಿಮ ಸಮಯ, ವಿನಾಶದ ಸಮಯ ಅಥವಾ ಖುರಾನಲ್ಲೂ ಕೂಡ ಹೇಳಲಾಗಿದೆ ಖಯಾಮತ್ ಆ ಸಮಯ ಆಗಿದೆ ಯಾವುದು ಎಲ್ಲರ ಹಿಸಾಬ್ ಕಿತಾಬ್ ಚುಕ್ತು ಆಗಿ ಸರಿಯಾದಂಥ ಫಲ ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಮಯ ಅಥವಾ ದಂಡವನ್ನು ಭೋಗಿಸುವಂತಹ ಸಮಯ ಅಂತ. ಇದು ಕಯಾಮತ್ ಅರ್ಥಾತ್ ಕೇವಲ ಪ್ರಾಕೃತಿಕ ಅಥವಾ ಬಾಹ್ಯ ಜಗತ್ತಿನ ವಿನಾಶದ ಮಾತಲ್ಲ. ಯಾವುದು ಆತ್ಮನ ಮನಸ್ಸಿನ ಮೇಲೆ ಅನೇಕ ಜನ್ಮದ ರೋಲ್ ಕಾನ್ಷಿಯಸ್ನ ದೇಹಭಾನದ ವಸ್ತುಗಳ ಒಂದು ಲೇಯರ್ ಅಂಟ್ಕೊಂಡಿದೆ, ಅದರ ಜೊತೆಗೆ ಈ ಮನಸ್ಸು ತನ್ನ ಪರಿಚಯ ಮಾಡಿಕೊಂಡಿದೆ. ನಾನು ಅಂದ್ರೆ ದೇಹ, ಮನುಷ್ಯ, ನಾನು ಅಂದರೆ ಸ್ಥಿತಿವಂತರು, ಧನವಂತರು, ಬುದ್ಧಿವಂತರು, ರೂಪವಂತರು ಅಂತ ಇವೆಲ್ಲವುಗಳ ವಿನಾಶ ಆಗೋದಿದೆ, ಇವೆಲ್ಲವುಗಳ ಅಂತಾಗೋದಿದೆ. ಅಂದ ಮೇಲೆ ಈ ಅಂತಿಮ ವಿನಾಶ ಬಹಳ ದರ್ದನಾಗಿದೆ. ಯಾಕೆಂದರೆ ಯಾವುದನ್ನು ಇದು ನಂದು ಅಂದ್ಕೊಂಡೀನಿ, ನಾನು ಅಂದ್ಕೊಂಡೀನಿ, ಆ ಎಲ್ಲ ರಾವಣನ ಏನೆಲ್ಲ ಐಡೆಂಟಿಟಿಗಳದಾವ ಆ ಎಲ್ಲ ಸ್ವರೂಪಗಳು ಸತ್ತು ಹೋಗಲಿವೆ, ಅವೆಲ್ಲ ಸ್ವರೂಪಗಳು ಅಂತ್ಯಗೊಳ್ಳಲಿವೆ. ಇದನ್ನು ನೋಡಲಿಕ್ಕೆ ಬಹಳಷ್ಟು ಧೈರ್ಯ ಮತ್ತು ಸಾಹಸ ಅವಶ್ಯಕತೆ ಇದೆ. ಇದು ನಿಜವಾದ ಆಂತರಿಕ ಜಗತ್ತಿನೊಳಗಿನ ಮನಸ್ಸಿನಲ್ಲಿ ನಡೆಯುವಂತಹ ಕಯಾಮತ್. ಇದು ಅದೇ ಸಮಯ ಆಗಿದೆ. ರಾವಣ ಎಲ್ಲರನ್ನ ಸ್ಮಶಾನವಾಸಿ ಅರ್ಥಾತ್ ನಾನು ಅಂದರೆ ದೇಹ, ವ್ಯಕ್ತಿ ಅಥವಾ ಮಣ್ಣಿನ ಗೊಂಬೆ ಅನ್ನುವ ಸ್ಮೃತಿಯಲ್ಲಿ ಮುಳುಗಿಸಿಬಿಟ್ಟಿದ್ದಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಣ್ಣು ಹೇಗೆ ಶವ ನಿರ್ಜೀವಿದೆ, ಜಡ ಇದೆ, ಹಾಗೆ ಮನುಷ್ಯ ಜಡವಾದ ವಸ್ತುವನ್ನೇ ನಾನು ಅಂತ ತಿಳ್ಕೊಂಡಿದ್ದಾನಂತಂದ್ರೆ ಇದು ಸ್ಮಶಾನವಾಸಿಯಾಗಿರೋದೇ ನಿಜ. ಅಂದಮೇಲೆ ಬಾಬಾ ಪರಮಾತ್ಮ ಜ್ಞಾನದ ಮಳೆ, ಅಮೃತ ಮಳೆಯನ್ನು ಸುರಿಸಿ ನಮ್ಮ ಮೇಲೆ ಅರ್ಥಾತ್ ಜ್ಞಾನದ ಜಾಗೃತಿ ಮಾಡಿ ನಮಗೆ ನಮ್ಮ ಸತ್ಯ ಪರಿಚಯ ಮಾಡಿಸಿ ಮೂಲ ಸ್ಥಿತಿಯಲ್ಲಿ ನಮ್ಮನ್ನು ಪುನಃ ಪರಿವರ್ತನೆಗೊಳಿಸಿ ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಪರಮಾತ್ಮನ ಆಗಮನವೂ ಆಗಿದೆ. ಪ್ರಶ್ನೆ: ಶಿವ ಬಾಬಾ ಕೋ ಭೋಲಾ ಭಂಡಾರಿ ಕಹಾ ಜಾತಾ ಕ್ಯೂ? ಶಿವ ಬಾಬಾರವರಿಗೆ ಭೋಲಾ ಭಂಡಾರಿ ಅಂತ ಹೇಳಲಾಗ್ತದೆ, ಯಾಕೆ? उत्तर: क्योंकि शिव भोलानाथ जब आते हैं तो गणिकाओं, अहिल्याओं, कुब्जाओं का भी कल्याण कर उन्हें विश्व का मालिक बना देते हैं. अंडरलाइन ಬಹಳ ವಿಶಿಷ್ಟ, ಬಹಳ ಅತಿ ಗುಹ್ಯವಾಗಿರುವಂತಹ ಹೃದಯಕ್ಕೆ ಟಚ್ ಆಗುವಂಥ ಮಹಾವಾಕ್ಯ. ಪರಮಾತ್ಮ ಶಿವ್ ಭೋಲಾನಾಥ್ ಇದ್ದಾರೆ. ಭೋಲಾನಾಥ್ ಅಂದರೆ ಭೋಲಾನಾಥ್ ಅಂತ ಯಾಕೆ ಅನಿಸ್ಕೊಂಡ್ರು? ಪರಮಾತ್ಮ ಏನನ್ನ ಮಕ್ಕಳಿಗಾಗಿ ಮಾಡ್ತಾರೋ ರಿಟರ್ನ್ ಆಗಿ ಮಕ್ಕಳು ನನಗೆ ಹೀಗೆ ಮಾಡಬೇಕು ಅಂತ ಬಾಬಾ ಬಯಸೋದಿಲ್ಲ. ಅಂದಮೇಲೆ ಭೋಲಾನಾಥ್ ಬಾಬಾ ನಮ್ಮನ್ನು ಯಾವ ರೀತಿ ಕಲ್ಯಾಣ ಮಾಡ್ತಿದ್ದಾರಂದರೆ ಗಣಿಕೆ ಅಸ್ಪೃಶ್ಯರು, ಅಹಿಲ್ಯೆ ಅಂತ ಕಲ್ಲು ಬುದ್ಧಿಯವರು ಮತ್ತು ಕುಬ್ಜೆಯರು, ಕುರೂಪವುಳ್ಳಂಥವರು, ಟೇಡ ಮೇಡ, ಇದು ಯಾವ ಥರ ಶಾರೀರಿಕವಾದಂತಹ ಕೃಷ್ಣನ ಒಂದು ಲೀಲೆಯೊಳಗೆ ಭಾಗವತದಲ್ಲಿ ತೋರಿಸಲಾಗಿದೆ. ಶ್ರೀಕೃಷ್ಣ ಕುಬ್ಜೆಗೆ ಸುಂದರ ಮಾಡಿದ ಅಂತ. ಶಾರೀರಿಕ ಸೌಂದರ್ಯ ಮಾಡುವುದರ ಮಾತಿನ ಇದು ಮಾತಲ್ಲ. ಅಹಿಲ್ಯ ಕಲ್ಲಾಗಿದ್ದಳು ಪತಿಯ ಶಾಪದಿಂದ, ನಂತರ ರಾಮನ ಸ್ಪರ್ಶದಿಂದ ಆಕೆ ಉದ್ಧಾರ ಆಯಿತು, ಮತ್ತು ಮನುಷ್ಯ ರೂಪವನ್ನು ಪಡೆದು ಮೂಲ ಸ್ಥಿತಿಗೆ ಬಂದಳು ಅಂತ ಹೇಳಲಾಗ್ತದೆ. ಇನ್ನು ಗಣಿಕೆಯರು ಅಂತ ಅಸ್ಪೃಶ್ಯರು ಅಂತಂದರೆ ಯಾರು ಈ ಸಮಾಜದಲ್ಲಿ ಕಡೆಗಣಿಸಲಾಗಿದೆ, ಅಂದರೆ ಸ್ಥೂಲ ರೂಪದಲ್ಲಿ ಇವರು ಕೆಳಮಟ್ಟದವರು ಹೀಗಲ್ಲ. ಈ ಸಮಾಜದೊಳಗೆ ನಾನು ಅಂದರೆ ಕಡಿಮೆ, ನಾನು ಅಂತಂದ್ರೆ ಕೆಳಗ,
ನಾವು ಅಂದರೆ ಇರಲಾರ್ದವರು, ನಾವು ಅಂದರೆ ಬೆಲೆ ಇರಲಾರ್ದವರು ಅಂತ ತಮಗೆ ತಾವೇನೇ ಸ್ವರೂಪ ಮಾಡ್ಕೊಂಡಿದ್ದಾರಲ್ಲ, ಅಂಥವರಿಗೂ ಬಾಬಾ ಬಂದು ನಿಜ ಸ್ವರೂಪವನ್ನು ತಿಳಿಸಿ, ಇದು ಕೇವಲ ನಾಟಕದೊಳಗಿನ ಪಾತ್ರ, ಇದು ಸತ್ಯ ಅಲ್ಲ, ಆತ್ಮ ಆಗಿರೋದೇನಿದೆಯಲ್ಲ ಅದು ಸತ್ಯ ಎನ್ನುವಂಥ ಅರಿವು ಮಾಡಿಸ್ತಾರೆ. ಅಹಿಲ್ಯರು ಅಂತಂದರೆ ಕಲ್ಲು ಬುದ್ಧಿಯವರು. ಕಲ್ಲು ಬುದ್ಧಿಯವರು ಅಂದರೆ ಕಲ್ಲಿನ ಥರ ಬುದ್ಧಿಯಲ್ಲ, ದೇಹ ಭಾನ ಉಳ್ಳವರು ಅಂತ. ದೇಹ ಪಂಚತತ್ವದಿಂದ ಆಗಿದೆ, ಸ್ಥೂಲ ಇದೆ, ಸ್ಥೂಲವಾದಂಥ ದೇಹ, ಸ್ಥೂಲವಾದಂಥ ಮನುಷ್ಯ, ಸ್ಥೂಲವಾದ ಅಕ್ಕೋರಿದಿ ನಾನು, ಅಥವಾ ನಾವೊಬ್ಬ ಸ್ತ್ರೀ ಇದ್ದೀನಿ, ಮಹಿಳಾ ಇದ್ದೀನಿ, ಪುರುಷ ಇದ್ದೀನಿ, ಅಪ್ಪಿದ್ದೀನಿ ಅನ್ನೋ ಭಾವಿದೆಯಲ್ಲ ಒಳಗೆ, ಇದೇ ಕಲ್ಲು ಬುದ್ಧಿಯವರು ಅಂತ. ಕಲ್ಲಿನ ಸಮಾನಾಗಿರೋದು, ರಾವಣನ ಶಾಪದಿಂದ ಬುದ್ಧಿ ಮನಸ್ಸು ಕಲ್ಲಿನ ಸಮಾನಾಗಿದೆ. ಅಂದರೆ ಕಲ್ಲಾಗಿರುವ ದೇಹವನ್ನೇ ನಾನು ಅಂತ ತಿಳ್ಕೊಳ್ಳೋದು ಅಂದರೆ ಕಲ್ಲು ಬುದ್ಧಿ. ಅಹಿಲ್ಯರು ಕುಬ್ಜೇರು ಟೇಡಾಮೇಡ ಅಂದರೆ ಡೊಂಕು ಭಾವ, ಡೊಂಕು ಮನಸ್ಸು. ಇಲ್ಲಿ ಈ ಕಲಿಯುಗದ ರೀತಿ ಪದ್ಧತಿಗಳನ್ನೇ ರಿಯಲ್ ಅಂದ್ಕೊಂಡು ನಡೀತಾ ಇರುವಂಥವರೇನಿದ್ದಾರ, ಈ ಎಲ್ಲ ಮನಸ್ಸುಗಳಿಗೆ ಸತ್ಯ ಜ್ಞಾನವನ್ನು ನೀಡಿ ಪರಮಾತ್ಮ ಎಲ್ಲರ ಕಲ್ಯಾಣ ಮಾಡ್ತಾರೆ, ಉದ್ಧಾರ ಮಾಡ್ತಾರೆ. ಬರೀ ಕಲ್ಯಾಣ ಉದ್ಧಾರ ಅಂದ್ರೆ ಅವರನ್ನು ಮೇಲೆತ್ತಾರ ಅಂತಂದರೆ ಎಷ್ಟರ ಮಟ್ಟಿಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಅರ್ಥಾತ್ ಯಾರು ದೇಹವಾಹನದ ಜಗತ್ತಿನೊಳಗೆ ತಮ್ಮನ್ನು ಕೀಳಂತ ತಿಳ್ಕೊಂಡಿದ್ರು, ಆತ್ಮ ಸಂಪೂರ್ಣ ಆಗಿರುವ ಜಗತ್ತಿಗೆ ಈ ಮನಸ್ಸು ಮಾಲೀಕ ಆಗಿಬಿಡ್ತದ. ಯಾವ ಕೊರತೆ ಇಲ್ಲ, ಯಾವ ಚಿಂತೆ ಇಲ್ಲ, ಯಾವುದರದ್ದು ಒಂದು ಪರಿತಪಿಸುವಂಥದ್ದಿಲ್ಲ. ಅಂತಹ ಒಂದು ಆತ್ಮ ಜಗತ್ತಿನಲ್ಲಿ ಮನಸ್ಸು ಒಂದಾಗ್ತದ. ಇಂತಹ ಒಂದು ಸ್ಥಿತಿ ಪರಮಾತ್ಮನ ಜ್ಞಾನದಿಂದ ಪ್ರಾಪ್ತಿಯಾಗ್ತದೆ. ಆತೆ भी देखो पतित दुनिया और पतित शरीर में है तो भोला हुआ ना. ಕಂಡೀಷನ್ಸ್ ಇಲ್ಲ, ನನಗಿಂತ ಜಗತ್ತು ಬೇಕು, ನಾನು ಬರಬೇಕು ಅಂತಂದ್ರೆ ನೀವು ಈ ರೀತಿ ಡೆಕೋರೇಟ್ ಮಾಡಬೇಕು, ನನಗೆ ಈ ರೀತಿ ಸಮ್ಮಾನ ಮಾಡಬೇಕು ಅಂತ ಯಾವುದೇ ಕಂಡೀಷನ್ಸ್ ಇಲ್ಲ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ ನೋಡ್ರಿ, ಪತಿತ ಜಗತ್ತಿನಲ್ಲಿ ಬರಬೇಕು ನಮ್ಮ ಕಲ್ಯಾಣ ಮಾಡಲಿಕ್ಕೆ, ಪತಿತ ಶರೀರದಲ್ಲಿ ಬರಬೇಕು. ಅದಕ್ಕೆ ಭೋಲಾನಾಥ್ ಇದ್ದಾರೆ ಬಾಬಾ. ಭೋಲೆ ಬಾಬಾ ಕಾ ಡೈರೆಕ್ಷನ್ ಹೇ, ಭೋಲಾ ಭಗವಂತನ ಡೈರೆಕ್ಷನ್ ಆಗಿದೆ. ಮೀಠೆ ಬಚ್ಚೆ ಅಬ್ ಅಮೃತ ಪಿಯೋ, ವಿಕಾರೋ ರೂಪಿ ವಿಷ್ ಕೋ ಛೋಡ್ ದೋ. ಪರಮಾತ್ಮ ಭೋಲಾನಾಥನ ಆದೇಶ ಆಗಿದೆ, ಮಕ್ಕಳೇ ಅಮೃತವನ್ನು ಕುಡಿರಿ. ಅರ್ಥಾತ್ ಆತ್ಮ ಸ್ಥಿತಿಗೆ ಕರ್ಕೊಂಡು ಹೋಗುವಂತಹ ಸತ್ಯ ಮಾತುಗಳನ್ನೇ ಮಾತಾಡ್ರಿ, ಸತ್ಯವಾದದ್ದನ್ನೇ ಸ್ಮರಣೆ ಮಾಡಿಕೊಡ್ರಿ, ಸತ್ಯವಾದವರ ಸಂಘದಲ್ಲಿರಿ, ಅಮೃತನೇ ಕುಡೀರಿ ಅಂತಾರೆ ಬಾಬಾ. ವಿಕಾರ ರೂಪಿ ವಿಷವಲ್ಲ, ಅರ್ಥಾತ್ ದೇಹವಾನದ ಇಚ್ಛೆಗಳನ್ನು ರಿಯಲ್ ಅಂದ್ಕೊಂಡು ಆ ಇಚ್ಛೆಗೆ ವಶಭೂತ ಆಗಬೇಡ್ರಿ ಅಂತ. ವಿಷ ಅಂದರೆ ಕೇವಲ ಕಾಮ ವಿಕಾರ ಅಲ್ಲ, ಕಾಮನೆಗಳು, ವಿಕಾರಗಳು, ದೇಹಭಾನ ಮುಖ್ಯ ರೂಪದಲ್ಲಿ ಈ ರಸಗಳು ಅಂದರೆ ಅದರಲ್ಲಿ ಮುಳುಗಿದಾಗ ಏನು ರಸ ಫೀಲ್ ಆಗ್ತದ, ಲೋಭದ ರಸ, ಮೋಹದ ರಸ, ಕಾಮನೆಗಳ ರಸ, ಅದು ಪೂರ್ತಿ ಆದಾಗ ಏನು ರಸ ಇರ್ತದ, ಈರ್ಷಾ ದ್ವೇಷದ ರಸ, ಇವು ಯಾವ ರಸವನ್ನು ಕುಡಿಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ದೇಹಭಾನವನ್ನು ಹೆಚ್ಚಿಸುವಂತಹ, ದೇಹಭಾನದ ಒಳಗೆ ಮುಳುಗಿಸುವಂತಹ ಈ ವಿಷವನ್ನು ಕುಡಿಬೇಡ್ರಿ, ಕೇವಲ ಜ್ಞಾನ ಅಮೃತವನ್ನು ಕುಡಿಬೇಕಾಗಿದೆ. ಮುರಳಿಯ ಸಾರ, ಇಸ್ ಅಂತಿಮ ಜನ್ಮ ಮೇ ವಿಷ್ ಕೋ ತ್ಯಾಗ್ ಕರ್ ಅಮೃತ ಪೀನಾ ಅವ್ರು ಪಿಲಾನಾ ಹೇ. ಇದು ಅಂತಿಮ ಜನ್ಮ ಅಂದಮೇಲೆ ವಿಷವನ್ನು ತ್ಯಾಗ ಮಾಡಿರಿ. ಅಂದರೆ ನಾ ದೇಹ ಇದ್ದೀನಿ, ನಾ ಅಕ್ಕೋರಿದ್ದೀನಿ ಅನ್ನೋದು, ಅಕ್ಕೋರ್ ಅನ್ನೋದು ಒಂದು ಡಾಲ್, ಅಕ್ಕೋರ್ ಅನ್ನುವುದು ಸಂಗಮ ಯುಗದ ಅಲೌಕಿಕ ಪಾತ್ರ. ನಾ ಬಿಕೆ ಇದ್ದೀನಿ ಅನ್ನುವಂಥದ್ದು ಅಲೌಕಿಕ ಪಾತ್ರ, ರೋಲ್ ಮಾತ್ರ, ಆತ್ಮ ಅಲ್ಲ. ಆತ್ಮ ಈ ಎಲ್ಲ ಪಾತ್ರದಿಂದ ಭಿನ್ನ ಇದೆ. ಅಂದಮೇಲೆ ಇದೊಂದು ಅಂತಿಮ ಜನ್ಮದ ಅಂದಮೇಲೆ ನಾ ದೇಹದ ಈ ಸಂಬಂಧಗಳು ಇದು ನಿಜ ಅಂತ ಫೀಲ್ ಮಾಡೋದೇ ವಿಷ ಕುಡಿಯೋದು. ಈ ವಿಷವನ್ನು ತ್ಯಾಗ ಮಾಡಿ ಅಮೃತವನ್ನು ಮಾತ್ರ ಕುಡೀರಿ ಮತ್ತು ಎಲ್ಲರಿಗೂ ಕುಡಿಸ್ರಿ. ಪಾವನ್ ಬನ್ನಾ ಹೇ, ಕಾಂಟೋ ಕೋ ಫೂಲ್ ಬನಾನೆಗೆ ಸೇವಾ ಕರ್ನಿ ಹೇ. ಕಾಂಟ ಅಂದರೆ ಅವಗುಣಗಳನ್ನು ರಿಯಲ್ ಅಂತ ಅನುಭವ ಮಾಡಿ ಎಲ್ಲರೊಳಗೂ ಅವಗುಣ ನೋಡೋದು ಅಂತ. ಅವಗುಣ ರೋಲ್ನೊಳಗಿದೆ. ರೋಲ್ ಏನಾದ್ರೂ ಈರ್ಷೆಗೆ, ದ್ವೇಷಕ್ಕೆ, ಆಲಸ್ಯಕ್ಕೊಳಗಾಯಿತು ಅಂದರೆ ನಾನೇ ಆಲಸ್ಯಾಗಿನಿ, ನನಗ್ಯಾಕೆ ಈ ಥರ ದ್ವೇಷ ಬರ್ತಾ ಇದೆ ಅನ್ನೋದೇನಿದೆ, ಇದು
ಬಾಬಾ ಹೇಳ್ತಾರೆ ಮುಳ್ಳು. ಮತ್ತು ಇನ್ನೊಬ್ರೊಳಗೂ ಇವರೆಷ್ಟು ದ್ವೇಷ ಮಾಡ್ತಾರೆ ನಮ್ಮನ್ನು ಕಂಡ್ರೆ, ಇವ್ರಿಗೆ ಎಷ್ಟು ನಮ್ಮನ್ನು ಕಂಡ್ರೆ ಇಷ್ಟ ಆಗಲ್ಲ ಅಂತ ಪಾತ್ರ ನಿಜ ಅಂತ ಫೀಲ್ ಆಗ್ತದಂತಂದ್ರೆ ಇದು ಕೂಡ ಮುಳ್ಳೇ. ಅದಕ್ಕೆ ಬಾಬಾ ಅಂತಾರ, ಮುಳ್ಳುಗಳಿಂದ ಹೂಗಳಾಗುವಂತಹ, ಹೂಗಳನ್ನಾಗಿ ಮಾಡುವಂಥ ಸೇವೆಯನ್ನು ಮಾಡ್ರಿ. ಸೆಕೆಂಡ್ ಪಾಯಿಂಟ್, विष्णु के गले की माला का दाना बनने के लिए बाबा की याद में रहना है. ವಿಷ್ಣುವಿನ ಕೊರಳಿನ ಮಾಲೆ ಆಗಬೇಕು ಅಂದರೆ ಬಾಬಾರ ನೆನಪಿನಲ್ಲಿ ಸದಾ ಇರಬೇಕು. ವಿಷ್ಣುವಿನ ಕೊರಳಿನ ಮಾಲೆ ಅರ್ಥಾತ್ ವೈಜಯಂತಿ ಮಾಲೆ. ವೈಜಯಂತಿ ಮಾಲೆ ಅರ್ಥಾತ್ ಪ್ರತಿ ಕ್ಷಣದ ಯಾವುದೇ ಪರಿಸ್ಥಿತಿ ವರ್ತಮಾನದಲ್ಲಿ ಬರ್ತಾ ಇದೆ ಅಂದ್ರೆ ಇದು ಕೇವಲ ನಾಟಕದ ಲೀಲೆಯೊಳಗಿನ ಒಂದೊಂದು ದೃಶ್ಯಗಳು ಮಾತ್ರ. ಈ ದೃಶ್ಯಗಳ ಮೇಲೆ ಏನು ಸಾಕ್ಷಿ ಭಾವದಿಂದ ನೋಡ್ತಾ ಮನರಂಜನೆಯೊಳಗೆ ಯಾರು ಇರ್ತಾರೋ ಅವರೇ ವಿಜಯಮಾಲೆಯ ಮಣಿಗಳು. ವಿಷ್ಣುವಿನ ಕೊರಳ ಮಾಲೆ ಆಗಬೇಕು ಅಂದರೆ ನಿರಂತರ ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿರಬೇಕಿದೆ. ಪೂರಾ ಪೂರಾ ಮದದಗಾರ್ ಬನ್ ಬಾಪ್ ಸಮಾನ್ ದುಃಖ ಹರ್ತಾ ಸುಖ ಕರ್ತಾ ಬನ್ನ ಹೇ. ಬಾಬಾ ಪೂರ್ಣ ಸಹಯೋಗಿ ಆಗೋದು ಅಂದರೆ ಬಾಬಾ ಹೇಗಿದ್ದಾರೋ ನಿರಾಕಾರ ಅಶರೀರಿ, ಹಾಗೆ ತಾವು ನಿರಾಕಾರ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತಾಗೋದೇ ಪರಮಾತ್ಮ ತಂದೆಗೆ ಕೊಡುವ ನಾವು ಅತಿ ದೊಡ್ಡ ಸಹಯೋಗ ಆಗಿದೆ. वरदान, अपनी अलौकिक रूहानी वृत्ति द्वारा सर्व आत्माओं पर अपना प्रभाव डालने वाले मास्टर ज्ञान सूर्य भव. ತಮ್ಮ ಅಲೌಕಿಕ ಆತ್ಮೀಯ ವೃತ್ತಿಯ ಮೂಲಕ, ಅಲೌಕಿಕ ಆತ್ಮೀಯ ವೃತ್ತಿಯ ಮೂಲಕ ಸರ್ವ ಆತ್ಮರ ಮೇಲೆ ತಮ್ಮ ಪ್ರಭಾವ ಬೀರುವಂತಹ ಮಾಸ್ಟರ್ ಜ್ಞಾನ ಸೂರ್ಯನು ಆಗ್ರಿ. जैसे कोई आकर्षण करने वाली चीज़ आसपास वालों को अपनी तरफ आकर्षित करती है, सभी का अटेंशन जाता है. ಯಾವುದಾದ್ರೂ ಒಂದು ಆಕರ್ಷಕ ವಸ್ತು ಇತ್ತು ಅಂದ್ರೆ ಅದು ಎಲ್ಲರನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡ್ಕೊಳ್ತದ. ಅಂದರೆ ಗುಲಾಬಿ ಹೂ ಇದೆ, ಗುಲಾಬಿ ಹೂವಿನ ತೋಟ ಇದೆ ಅಂತಂದ್ರೆ ಎಲ್ಲರನ್ನ ಆಕರ್ಷಣೆ ಮಾಡ್ತದೆ. ಜಲಪಾತ ಜಲಧಾರ ಇದೆ, ಅದ್ರ ಸೌಂಡ್, ಅದರದ್ದು ಒಂದು ಆ ಸೌಂದರ್ಯ ದೃಶ್ಯ ಎಲ್ಲರನ್ನ ಆಕರ್ಷಣೆ ಮಾಡ್ತದೆ. ವೈಸೆ ಜಬ್ ಆಪ್ಕಿ ವೃತ್ತಿ ಅಲೌಕಿಕ್, ಬಹಳ ಸೂಕ್ಷ್ಮ ಮಾತು, ಕೇವಲ ನಮ್ಮ ಶಬ್ದ ಅಲ್ಲ, ನಮ್ಮ ಕೇವಲ ಬಾಹ್ಯ ಶಾರೀರಿಕ ವ್ಯವಹಾರ ಮಾತ್ರ ಅಲ್ಲ, ಯಾವಾಗ ವೃತ್ತಿ ಆಂತರಿಕ ಭಾವ ಅಲೌಕಿಕ ಇರ್ತದ, ಕೇವಲ ರೂಹಾನಿಯತ್ ಇರ್ತದೆ, ನನ್ನೊಳಗೂ ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು ಎಲ್ಲರೊಳಗೂ ಆತ್ಮರೂಪವನ್ನು ನೋಡುವಂತಹ ರೂಹಾನಿಯತ್ ಇರ್ತದೋ आपका प्रभाव अनेक आत्माओं पर स्वतः पड़ता है. तम प्रभाव अनेक आत्मर मेले स्वतः बीळ्तदे. अलौकिक वृत्ति अर्थात न्यारे और प्यारेपन की स्थिति स्वतः अनेक आत्माओं को आकर्षित करती है. अलौकिक वृत्ति ಮತ್ತು ನ್ಯಾರ ಪ್ಯಾರ ಆಗಿರುವಂತಹ ಸ್ಥಿತಿ ಅಂದರೆ ಅಲೌಕಿಕ ವೃತ್ತಿ ಅಂತಂದರೆ ನಾನು ಈ ನಾಟಕದೊಳಗೆ ಪ್ರೇಕ್ಷಕಿದ್ದೀನಿ, ಈ ನಾಟಕ ರಿಯಲ್ ಅಲ್ಲ, ಇದೊಂದು ನಾಟಕ ಅನ್ನುವ ಸ್ಮೃತಿ ಯಾರಿಗಿರ್ತದೋ ಇದಕ್ಕೆ ಅಲೌಕಿಕ ವೃತ್ತಿ ಅಂತ. ಇದ್ಯಾವುದು ನಿಜ ಅಲ್ಲ, ಕೇವಲ ಒಂದೊಂದು ದೃಶ್ಯಗಳು ಘಟನೆಗಳು ಪ್ರೀ ರೆಕಾರ್ಡೆಡ್ ಸಿನಿಮಾ ಪ್ಲೇ ಆಗ್ತಾ ಇದೆ, ಘಟನೆಗಳು ಘಟಿಸ್ತಾ ಇದೆ, ದೃಶ್ಯಗಳು ಪಾಸ್ ಆಗ್ತಾ ಇದ್ದಾವ. ಈ ಸ್ಥಿತಿ ಇದಕ್ಕೆ ಅಲೌಕಿಕ ವೃತ್ತಿ ಅಂತಾರೆ ಬಾಬಾ. ಇನ್ನು ನ್ಯಾರ ಪ್ಯಾರ ಸ್ಥಿತಿ, ನ್ಯಾರ ದೇಹದೊಳಗಿದ್ದು ದೇಹದಿಂದ ನ್ಯಾರ ಆಗಿರುವ ಹಾಗೂ ಪ್ಯಾರ ಅರ್ಥಾತ್ ನಾ ಆತ್ಮ ಆಗಿರುವ ಆತ್ಮನ ಒಂದು ಪ್ರೀತಿ, ಈ ಮನಸ್ಸು ಆತ್ಮನನ್ನು ಪ್ರೀತಿ ಮಾಡ್ತದ ಮತ್ತು ಪರಮಾತ್ಮ ತಂದೆಯನ್ನು ಏನು ಪ್ರೀತಿ ಮಾಡ್ತದಲ್ಲ ಇದು ನ್ಯಾರ ಪ್ಯಾರ ಸ್ಟೇಜ್. ಇಂತಹ ಆತ್ಮರು ಎಲ್ಲರಿಗೂ ಸ್ವತಃ ಆಕರ್ಷಿತ ಆಗ್ತಾರೆ. ऐसी अलौकिक शक्तिशाली आत्माएं मास्टर ज्ञान सूर्य बन अपना प्रभाव चारों ओर फैलती है. ಈ ರೀತಿ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮರು, ಈ ರೀತಿ ಶಕ್ತಿ ಉಳ್ಳಂಥವರು ಜ್ಞಾನ ಸೂರ್ಯ ಮಕ್ಕಳು, ಜ್ಞಾನ ಸೂರ್ಯನ ಮಾಸ್ಟರ್ ಜ್ಞಾನ ಸೂರ್ಯರಾಗಿದ್ದಾರೆ. ಅಂದಮೇಲೆ ಇವ್ರ ಪ್ರಭಾವ ಎಲ್ಲ ಕಡೆಗೂ ಆಗ್ತಾನೆ ಇರ್ತದೆ. ಅಂದರೆ ಸ್ಥೂಲ ರೂಪದ ಭಾಷಣ ಮಾಡಿದರೆ, ಒಳ್ಳೆಯ ಸ್ಥಾನದಲ್ಲಿ ಇದ್ದಿದ್ದರೆ ಅದರ ಪ್ರಭಾವ ಭಲೇ ಇರ್ಬೋದು ಅಲ್ಪಕಾಲಿಕ, ಆದರೆ ನಿಜವಾಗಿಯೂ ಯಾರು ಆತ್ಮ ಅದ ಸತ್ಯಸ್ಥಿತಿಯಲ್ಲಿ ಸ್ಥಿತಿದ್ದಾರೋ, ಯಾರು ನಿರಂತರ ನ್ಯಾರಾಕಾರ ಸ್ಥಿತಿಯಲ್ಲಿದ್ದಾರೋ ಅವರು ಎಲ್ಲೇ ಇದ್ದರೂ ಕೂಡ ಅವರು ಸ್ಟೇಜ್ ಮೇಲೆ ಇರಬೇಕಂತಿಲ್ಲ, ಅವರು ಪ್ರಸಿದ್ಧ ಭಾಷಣನೇ ಮಾಡಬೇಕಂತಿಲ್ಲ, ಅವರು ಎಲ್ಲಿದ್ದರೂ ಕೂಡ ಬಹಳ ಆಕರ್ಷಕ ವ್ಯಕ್ತಿತ್ವವುಳ್ಳವರು ಆಗಿರ್ತಾರೆ. ಸ್ಲೋಗನ್, सदा स्वमान की सीट पर स्थित रहो तो सर्वशक्तियाँ आपका ऑर्डर मानती रहेगी. ಸದಾ ಸ್ವಮಾನದ ಸೀಟ್ ಮೇಲೆ ಸ್ಥಿತ ಆಗಿದ್ರಿ ಅಂದ್ರೆ
ಸರ್ವಶಕ್ತಿಗಳು ತಮ್ಮ ಆದೇಶವನ್ನು ಮಾನ್ಯತೆ ಮಾಡುತ್ತವೆ. ಅವ್ಯಕ್ತಿಸಾರ ಏಕತೆ ಹಾಗೂ ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. ಜ್ಞಾನಿ ಬನ್ನೇಗೆ ಸಾಥ ಸ್ನೇಹಿ ಬನೋ. ಭಾವ ಹೇಳ್ತಾರೆ, ಜ್ಞಾನ ಸ್ವರೂಪ ಅಂದರೆ ಸತ್ಯ ಜ್ಞಾನ ಅರಿತಿದ್ದೀನಿ. ನಾನು ಅಂದರೆ ನಾನು ಅಂತ ಹೇಳೋದು ಇದು ಮನಸ್ಸು. ಈ ಮನಸ್ಸು ಸತ್ಯವನ್ನು ಅರಿತುಕೊಂಡಿದೆ, ನಾನು ಯಾರು ಯಾರಲ್ಲ ಅಂತ. ಆದರೆ ಸ್ನೇಹಿನೂ ಆಗಬೇಕು ಅಂತಾರೆ ಬಾಬಾ. ಯಾರ ಮೇಲೆ? ಒಂದು ನಿರಾಕಾರ ಪರಮಾತ್ಮ ತಂದೆಯ ಮೇಲಿನ ಸ್ನೇಹ, ಇನ್ನೊಂದು ಈ ನಾಟಕದಲ್ಲಿರುವ ಪ್ರತಿಯೊಬ್ಬ ಪರಮಾತ್ಮನ ಮಕ್ಕಳು ಯಾರು ಗುಪ್ತ ರೂಪದಲ್ಲಿ ತಮ್ಮ ಪಾತ್ರವ ಅಭಿನಯ ಮಾಡ್ತಾ ಇದ್ದಾರ ಆ ಎಲ್ಲರ ಮೇಲೆ ಸ್ನೇಹ. ಸ್ವ ಕಿ ಸೇವಾ ವಿಶ್ವ ಸೇವಾ ಕಾ ಆಧಾರ ಹೇ. ಸ್ವಯಂ ಸೇವಾನೂ ಕೂಡ ವಿಶ್ವ ಸೇವೆಗೆ ಆಧಾರ ಆಗಿದೆ. ಸೇವಾ ಮೇ ಸಿರ್ಫ್ ದೋ ಶಬ್ದ ಯಾದ ರಖನಾ. ಏನೇ ಸೇವಾ ಮಾಡ್ರಿ, ಸೇವೆಯಲ್ಲಿ ಎರಡು ಮಾತನ್ನು ನೆನಪಿಟ್ಕೊಡ್ರಿ. ಏಕ್ ನಿಮಿತ್ಯ ಹೂँ ಸಾರಾ, ದೂಸರಾ ನಿರ್ಮಾಣ ಬನ್ನ ಹಿ ಹೈ. ನಿಮಿತ್ತ ಅಂದರೆ ಈ ಕಾರ್ಯ ಮಾಡಲಿಕ್ಕೆ ನಿಮಿತ್ತ ಅಲ್ಲ, ಆ ಕಾರ್ಯ ಡ್ರಾಮಾ ಅನುಸಾರ ಆಗುವುದಿದೆ. ಡ್ರಾಮಾ ಅನುಸಾರ ಆಗುವ ಕಾರ್ಯಕ್ಕೆ ಈ ಪಾತ್ರ ನಿಮಿತ್ತಿದೆ. ಆ ಪಾತ್ರದಲ್ಲಿ ನಾ ಆತ್ಮ ಪ್ರವೇಶ ಮಾಡಿ ಈ ದೃಶ್ಯಗಳನ್ನು ನೋಡ್ಲಿಕ್ಕೆ ನಿಮಿತ್ತಿದ್ದೀನಿ, ಮಾಡಲಿಕ್ಕಲ್ಲ. ನಾ ಕರ್ತ ಆತ್ಮ ಇದನ್ನ ಏನೂ ಮಾಡೋದಿಲ್ಲ. ನಿಮಿತ್ತ ಎದಕ್ಕಿದ್ದೀನಿ ಅಂತಂದ್ರೆ ಈ ಒಂದು ದೃಶ್ಯಗಳನ್ನು ನೋಡಲಿಕ್ಕೆ, ಈ ದೃಶ್ಯಗಳನ್ನು ನೋಡ್ತಾ ಇರುವುದನ್ನು ಟಚ್ ಮಾಡಲಿಕ್ಕೆ ನಾನು ನಿಮಿತ್ತಿದ್ದೀನಿ. ಅದಕ್ಕೆ ನಿಮಿತ್ತ ಭಾವ ಇರಲಿ ಅಂತಾರೆ ಬಾಬಾ. ಎರಡನೇದು ನಿರ್ಮಾಣ. ನಾನು ಅಂದರೆ ರೋಲ್ ತಿಳ್ಕೊಡ್ರಿ. ಒಂದೇನಾದರೂ ಮಹಾನ್ ಕಾರ್ಯ ಆಗಿದೆ ಅಂದರೆ ನಾನು ರೇಣುಕಾ ಅಕ್ಕೋರಿದ್ದೀನಿ ಅಂದಮೇಲೆ ಇದು ನಾನು ಮಾಡೀನಂತ ಗೊತ್ತಾಗಬೇಕಲ್ಲ ಅನ್ನೋ ಭಾವ ಏನಾದರೂ ಇತ್ತು ಅಂತಂದರೆ ಬಾಬಾ ಹೇಳ್ತಾರೆ, ಭಲೆ ಒಂದಷ್ಟು ಹೆಸರಾಗ್ಬೋದು, ಎಲ್ಲರೂ ಚಲೋ ಅಂತ ಹೇಳ್ಬೋದು, ಅಲ್ಪಕಾಲಿಕ ಖುಷಿ ಆಗ್ಬೋದು, ಆದರೆ ಶರೀರದಿಂದ ನ್ಯಾರ ಆಗೋಕ್ಕೆ ಸಾಧ್ಯ ಇಲ್ಲ. ನಿರಂತರ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋಕ್ಕೆ ಸಾಧ್ಯ ಇಲ್ಲ. ನಿರಂತರ ಪರಮಾತ್ಮನ ಆನಂದದ ಅನುಭೂತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ಒಂದು ನಿಮಿತ್ತ ಅಂತ ತಿಳ್ಕೊಳ್ರಿ, ಇನ್ನೊಂದು ಮಾನದ ಇಚ್ಛೆಯಿಂದ ಪರ್ಯಾಗಿರುವಂಥ ಇಚ್ಛಾ ಮಾತ್ರ ಅವಿದ್ಯಾ ಸ್ಟೇಜ್ ಇದು ಜರೂರು ನಿಮ್ದು ಆಗಿರಬೇಕು. ಇದರಿಂದ ಏಕತೆ ವಾತಾವರಣದಲ್ಲಿ ತುಂಬುತ್ತದ. ಅಂದರೆ ಏಕತೆಯ ವಾತಾವರಣ. ಯಾವುದಾದ್ರೂ ಒಂದು ಸಂಘಟನೆಯೊಳಗೆ ತಂದೆ ಹೆಸರು ಪದೇ ಪದೇ ಅವರು ಬರಬೇಕು ಅಂತ ಅನ್ಕೋತಿದ್ರಂದ್ರೆ ಸಂಘಟನೆಯಲ್ಲಿ ಚಲೋ ಅನಿಸೋದಿಲ್ಲ. ಆದರೆ ಸಂಘಟನೆಯೊಳಗೆ ಎಲ್ಲನೂ ಮಾಡಿನೂ ಹಿಂದಿರ್ತಾರಂತಂದ್ರೆ ಎಲ್ಲರಿಗೂ ಅನ್ನಿಸ್ತದ ಇಲ್ಲಿ ಎಷ್ಟು ಏಕತೆ ಅದ, ಇಲ್ಲಿ ಒಬ್ಬರನ್ನ ಎಷ್ಟು ಮುಂದಿಡುವಂಥದ್ದದ ಅಂತ. ಏಕ್ ದೋಕೆ ಸಹಯೋಗಿ ಬನೆಂಗೆನ ತೇರೆ ಮೇರೆ ಕಿ ಮಾನ್ ಶಾನ್ ಕಿ ಟಕರಾವ್ ಕಿ ಭಾವನಾಯ ಸಮಾಪ್ತ ಹೋ ಜಾಯೆಂಗೆ. ಯಾವಾಗ ನಿಮಿತ್ತ ಅಂತ ತಿಳ್ಕೊತೀವಿ, ಯಾವಾಗ ಕೇವಲ ನಿರ್ಮಾಣ ಭಾವ ಬರ್ತದೋ ಆವಾಗಲೇ ನಂದು ನಿಂದು, ಈ ನಂದು ಮಾನ್ ಸಿಗಬೇಕು, ನನಗೆ ಶಾನ್ ಸಿಗಬೇಕು, ಈ ಡಿಕ್ಕಿ ಹೊಡೆಯುವುದು, ಜಗಳ ಮಾಡುವುದು, ಅನೇಕ ಮನಸ್ತಾಪ, ಇವೆಲ್ಲ ಭಾವನೆಗಳು ಸಮಾಪ್ತಾಗಿ ಹೋಗಲಿಕ್ಕೆ ಸಾಧ್ಯವೇ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ, ವಿಶ್ವ ನಾಟಕದಲ್ಲಿ ಈ ನಾಟಕವನ್ನು ವೀಕ್ಷಿಸಲು ಬಂದಿರುವಂತಹ ಸಾಕ್ಷಿ ದೃಷ್ಟ ಆತ್ಮನಾಗಿದ್ದೇನೆ. ಇಲ್ಲಿ ಕೇವಲ ನಾನು ನೋಡಲು ಬಂದಿದ್ದೇನೆ. ಕೇವಲ ಅಲೌಕಿಕ ದಿವ್ಯ ದೃಷ್ಟಿಯ ಮೂಲಕ ಈ ಎಲ್ಲ ದೃಶ್ಯಗಳನ್ನು ನಾನು ನೋಡಿಯೂ ಸಹ ಪ್ರಭಾವ ಮುಕ್ತನಾಗಿದ್ದೇನೆ. ಆದರೆ ನಾನು ಆತ್ಮ ಪಾತ್ರದಲ್ಲಿ ಇದ್ದೂ ಸಹ ಪಾತ್ರದಿಂದ ಜ್ಞಾನ ಪ್ರಭು ಪ್ಯಾರ ಆಗಿರುವ ಕಾರಣ ನನ್ನ ಪ್ರಭಾವ ಮನುಷ್ಯರ ಮೇಲಾಗ್ತಾ ಇದೆ. ಯಾಕೆಂದರೆ ನಾನು ಅಶರೀರಿ ಆತ್ಮ. ನನಗೆ ಸತ್ಯ ಗೊತ್ತಾಗಿದೆ. ಪರಮಾತ್ಮನ ಸತ್ಯ ಜ್ಞಾನ ಅರಿತ ಮೇಲೆ ನಾನು ತಿಳಿದುಕೊಂಡಿದ್ದೇನೆ. ಸಂಪೂರ್ಣನಾದ ನಾನು ಆತ್ಮ. ಈ ನಾಟಕದಲ್ಲಿ ಪಡೆಯಬೇಕಾಗಿರುವುದು ಏನೂ ಇಲ್ಲ, ಕಳೆದುಕೊಂಡಿರುವುದು ಏನೂ ಇಲ್ಲ. ನಾನಿರುವುದೇ ಪೂರ್ಣ, ನಾನಿರುವುದೇ ಅನಂತ, ನಾನಿರುವುದೇ ಬ್ರಹ್ಮಾಂಡದ ಸ್ವಾಮಿ.
ಅಂದ ಮೇಲೆ ನಾನು ಈ ಜಗತ್ತಿನ ನಾಟಕದೊಳಗೆ ಗೊಂಬೆಯಿಂದ ಮಾನ, ಶಾನ, ಪ್ರತಿಷ್ಠೆ ಇವೆಲ್ಲವುಗಳು ನನಗೆ ಸಿಗಬೇಕೆಂಬ ಹದ್ದಿನ ಇಚ್ಛೆಯಿಂದ ನಾನು ಸದಾ ಪರೆಯಿದ್ದೇನೆ. ಸದಾ ನಾನು ಸಾಕ್ಷಿಯಾಗಿದ್ದೇನೆ. ಕೇವಲ ಸಾಕ್ಷಿ. ಇದೇ ನನ್ನ ಸತ್ಯ ಸ್ವರೂಪವಾಗಿದೆ. ಓಂ ಶಾಂತಿ.